ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಸ್ಟಿಚಿಂಗ್ ಮಾಡ್ತಿರ್ತೀವಲ್ಲ ಟೈಲರಿಂಗ್ ಫೀಲ್ಡಲ್ಲಿ, ಸ್ಟಿಚಿಂಗ್ ಮಾಡ್ತಿದ್ದಂಗೆ ಒಂದು 2 ಬ್ಲೌಸು 3 ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಸುಸ್ತಾಗಿಬಿಡುತ್ತೆ. ಕೆಲಸ ನೋಡಿದ್ರೆ ತುಂಬ ಇರುತ್ತೆ, ಬಟ್ ಕೆಲಸ ಮಾಡೋಕ್ಕೆ ಆಗಲ್ಲ. ಆವಾಗ ಆ ಟೈಮಲ್ಲಿ ನಾವೇನು ಮಾಡಬೇಕು, ಸ್ವಲ್ಪ ಕೆಲಸ ಮಾಡ್ತಿದ್ದಂಗೆ ಒಂದು ಬ್ಲೌಸ್ ಹೊಲಿದ್ಬಿಟ್ಟು ಎಲ್ಲ ಕಂಟಿನ್ಯೂ ಆಗಿ ವರ್ಕ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ, ಯಾಕಂದರೆ ಸ್ವಲ್ಪ ಹೀಟ್ ಅನ್ನಿಸಿತು, ಮಿಷಿನಲ್ಲಿ ಕುಂತು ಟೈಟ್ನೆಸ್ ಅನ್ನಿಸಿತು ಅಂದಾಗ ಸ್ವಲ್ಪ ಲೆಮನ್ ಜ್ಯೂಸ್ ಕುಡಬೇಕು. ಲೆಮನ್ ಅಂದರೆ ನಿಂಬೆಹಣ್ಣು ಜ್ಯೂಸು, ಸ್ವಲ್ಪ ಉಪ್ಪು, ಸ್ವಲ್ಪ ಶುಗರ್ ಹಾಕೊಂಡು ಕುಡಿದ್ರೆ ಸ್ವಲ್ಪ ಎನರ್ಜಿ ಫೀಲ್ ಆಗುತ್ತೆ. ಅದೇ ಥರದಲ್ಲಿ ಮಧ್ಯದಲ್ಲಿ ಒಂದು ಬ್ಲೌಸ್ ಹೊಲಿದ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೋಬೇಕು. ಸುಮ್ಮನೆ ಸುಸ್ತಾದಂಗೆ ಕಂಟಿನ್ಯೂ ಆಗಿ ವರ್ಕ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಕಂಟಿನ್ಯೂ ಆಗಿ ವರ್ಕ್ ಮಾಡಿದ್ರೆ ಏನಾಗುತ್ತಂದರೆ ಬ್ಲೌಸು ಫಿನಿಶಿಂಗ್ ಕರೆಕ್ಟಾಗಿ ಆಗಲ್ಲ. ಸೊ ನಿಧಾನವಾಗಿ ಮಾಡ್ಕೋಬೇಕು ನೀಟಾಗಿ. ಆವಾಗ ಯಾಕಂದರೆ ಸ್ವಲ್ಪ ಮಧ್ಯದಲ್ಲಿ ರೆಸ್ಟ್ ತೊಗೊಂಡು ಮಾಡ್ತೀವಲ್ಲ, ಸ್ವಲ್ಪ ಎನರ್ಜಿ ಫೀಲ್ ಆಗುತ್ತೆ ನಮಗೆ. ಕಂಟಿನ್ಯೂ ಆಗಿ ಕೆಲಸ ಮಾಡಿದ್ರೆ ವೀಕ್ ಅನ್ನಿಸ್ತದೆ ಬಾಡಿ. ಸೊ ಜಾಸ್ತಿ ವರ್ಕ್ ಕಂಟಿನ್ಯೂ ಆಗಿ ಮಾಡೋಕ್ಕೆ ಹೋಗಬಾರ್ದು. ಕಂಪಲ್ಸರಿ ಒಂದು ಹೊಲಿದ ಮೇಲೆ ಒಂದು 5-10 ನಿಮಿಷ ರೆಸ್ಟ್ ತೊಗೊಳ್ಳೇಬೇಕು. ನಾವಾಗ ಒಂದು 4 ಹೊಲಿದಲ್ಲಿ ಒಂದು 5 ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ನಾವು. ಈ ಥರ ಆಲೋಚನಾ ಐಡಿಯಾ ನಿಮ್ಗೆ ಏನು ಅನ್ನಿಸ್ತದೋ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.